ನೋಡಿ, ಶರಣ್ ಪಂಪಲ್ರವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅತ್ಯಂತ ನಾಗರಿಕ ಸಮಾಜದಲ್ಲಿ ಬರುವಂಥ ಮಾತುಗಳಿದೆಲ್ಲ. ಮತ್ತು ಒಂದು ಧರ್ಮ ಸಂಘಟನೆ ಅಂತ ಹೇಳಿಕೊಂಡಿರ್ತಕ್ಕಂಥ ನಾಯಕರು ತುಂಬ ಪ್ರಬುದ್ಧವಾಗಿ ಮಾತಾಡಬೇಕು. ಚುನಾವಣೆ ಬರುವ ಸಂದರ್ಭಗಳಲ್ಲೇ ಮತ್ತೆ ಇಂಥ ಕೆರಳಿಸುವಂಥ ಮಾತುಗಳು ಯಾಕೆ ಬರ್ತದೆ ಹೇಳೋದು ಜನರಿಗೆ ಈಗ ಅರ್ಥ ಆಗ್ತಾ ಇದೆ. ಹಾಗಾಗಿ ಮತ್ತೆ ಜನ ಮೂರ್ಖರ ಆಗ್ತಾರೆ ಹೇಳಿ ಯಾರೂ ಭಾವಿಸುವುದು ಬೇಡ. ಎರಡನೇದು, ಮುಸ್ಲಿಮರ ಬಗ್ಗೆ ಅವರು ಆಡಿದಂಥ ಮಾತುಗಳ ಬಗ್ಗೆ ನಾನು ಕೇಳೋದಿಷ್ಟೇ, ಶರಣ್ ಪಂಪಲ್ ಅವರು ಮೋಹನ್ ಭಾಗವತರವರಿಗೆ ರೆಸ್ಪೆಕ್ಟ್ ಕೊಡ್ತಾರಾ ಇಲ್ವ? ನರೇಂದ್ರ ಮೋದಿ ಅವರಿಗೆ ಗೌರವ ಕೊಡ್ತಾರಾ ಇಲ್ವ? ಯಾಕೆ ಅಂತಂದರೆ ನರೇಂದ್ರ ಮೋದಿ ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಸ್ಲಿಂ ದ್ವೇಷ ಸಲ್ಲದು ಅಂತ. ಮೋಹನ್ ಭಾಗವತರು ಕೂಡ ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಹೋಗಬೇಕು, ಮಸೀದಿಯಲ್ಲಿ ಮಂದಿರ ಹುಡುಕಬೇಡಿ ಹೇಳಿ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಶರಣ್ ಪಂಪಲ್ರು ಹೇಳಬೇಕು, ನೀವು ಅವರ ವಿರೋಧಿಯಾ ಹೌದಾ ಅಲ್ವಾ? ಅದನ್ನು ಹೇಳಿ, ಇದನ್ನು ಹೇಳಿ, ಎರಡನ್ನೂ ಹೇಳಬೇಡಿ. ನೀವು ನಿಮ್ಮ ನಾಯಕರೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇರುವಾಗ ನೀವು ಅವರನ್ನು ಧಿಕ್ಕರಿಸಿ ಇನ್ನೊಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಹೇಳುವಂಥದ್ದು ಉಂಟಲ್ಲ, ಇದು ಪಕ್ಕಾ ಚುನಾವಣೆಗಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಮಾತು. ನಾನು ಕರಾವಳಿ ಭಾಗದ ಹಿಂದೂ ಮುಸ್ಲಿಂ ಯುವಕರಲ್ಲಿ, ಮುಸ್ಲಿಮರಲ್ಲೂ ಕೆಲವರು ಇದ್ದಾರೆ ಆಯಿತಾ, ಈ ರೀತಿ ಭಾಷಣ ಮಾಡೋರು. ನಾಳೆ ಬಂದಿತ್ತು ತಾಂಟ್ರು ಅಂತೇಳಿ ಕೌಂಟರ್ ಬಂದಿತ್ತು. ಅವರಿಗೂ ಹೇಳೋದಿಷ್ಟೇ, ನೀವು ದಯವಿಟ್ಟು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ. ಇವರು ಯಾರೂ ಕೂಡ ನಿಮ್ಮ ರಕ್ಷಣೆಗೂ ಬರೋದಿಲ್ಲ ಮತ್ತು ನೀವು ಜೈಲಿಗೆ ಹೋಗ್ತೀರಿ, ಇಲ್ಲ ಆಸ್ಪತ್ರೆಗೆ ಹೋಗ್ತೀರಿ. ಈ ಕಾರಣಕ್ಕೋಸ್ಕರ ಸಮಸ್ತ ಸಮಾಜದವರು ಚುನಾವಣೆಯ ಮುಗಿಯುವ ತನಕ ಶಾಂತಿಯಿಂದ ನಾವು ವರ್ತಿಸಬೇಕಾಗಿ ವಿನಂತಿಸ್ತೇವೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.